ಹಾಯ್ ಫ್ರೆಂಡ್ಸ್, ಇವತ್ತು ಸಂಡೇ. ಇವತ್ತು ನಾವು ಕೂಡ ಊರ ಕಡೆ ಹೊರಡಬೇಕು. ಮನೆಯವರು ಕೂಡ ಆಲ್ರೆಡಿ ಬಂದು ವೆಯ್ಟ್ ಮಾಡ್ತಾ ಇದ್ದಾರೆ. ನಾನು ಇಷ್ಟೊತ್ತಾದ್ರೂ ಇನ್ನೂ ಬಂದಿಲ್ವಲ್ಲ ಅಂತಂದ್ಬಿಟ್ಟು ನೋಡ್ತಾ ಇದ್ದೆ. ಅವರು ಒಂದು ನೈಟು ಇವತ್ತು ಮಾರ್ನಿಂಗ್ ಬೆಳಗ್ಗೆ ಒಂದು 3:30ಗೆ ಅಲ್ಲಿಂದ ಹೊರಟಿರೋದು ಕೇರ್ಪುರಮಿಂದ. ಸೊ ಬೆಳಗ್ಗೆ ಇಲ್ಲಿ ಒಂದು 7:30ಗೆಲ್ಲ ಬಂದುಬಿಡ್ತಾರೆ. ಸೊ ಬೆಳಗ್ಗೆ ಮಕ್ಕಳು ಕೂಡ ಎದ್ಬಿಡ್ತೀವಿ. ಇಲ್ಲಿ ವೆದರ್ಗೆ ನಾವು ಎದ್ಬಿಡ್ತೀವಿ, ತುಂಬ ಹಾಟ್ ಆಗಿರುತ್ತಲ್ವ. ಸೊ ಹಂಗಾಗಿ ಅವರು ಕೂಡ ಡಿಸ್ಟರ್ಬ್ ಮಾಡಬಾರ್ದು ಅಂತಂದ್ಬಿಟ್ಟು ಹೊರಗಡೆನೇ ಕೂತಿದ್ರು. ಆಮೇಲೆ ಇವರಿಬ್ಬರು ಹೋಗ್ಬಿಟ್ಟು ಅಪ್ಪ ಬಂದೈತಲ್ಲ ಅಂದ್ಬಿಟ್ಟು ಶಾಕ್ ಆಗಿಬಿಟ್ಟು ನಿಂತ್ಕೊಂಡು ಮಾತಾಡಿಸಿ ಸ್ವಲ್ಪ ಹೊತ್ತು ಹಂಗೆ ಅವ್ರ ಅಪ್ಪನ ಗೋಳೆ ಕುಂತಾ ಇದ್ದರು. ಆಮೇಲಿಂದ ನಾವು ಕೂಡ ನಮ್ಮಮ್ಮ ಬಂದಾದಮೇಲೆ ಸ್ವಲ್ಪ ಬೋಟಿ ಕರಿ ಎಲ್ಲ ತರಿಸಿದ್ವಿ. ಬೆಳಗ್ಗೆ ಟಿಫನ್ ಎಲ್ಲ ಮಾಡಿಕೊಂಡು ಇಡ್ಲಿ ಮತ್ತು ಬೋಟಿ ಕರಿ ಮಾಡಿಸಿದ್ವಿ. ಹಂಗೆ ಮಧ್ಯಾಹ್ನಕ್ಕೆ ಅದೇ ಇರುತ್ತಲ್ವ, ಸೊ ಊಟ ಮಾಡ್ಕೊಂಡು ಹೊರಟುಬಿಡೋಣ ಅಂತಂದ್ಬಿಟ್ಟು ಮಧ್ಯಾಹ್ನಕ್ಕೆಲ್ಲ ಹೊರಡೋಣ ಅನ್ನೋ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಸೊ ಅದಾದಮೇಲೆ ಸ್ವಲ್ಪ ಊರಕ್ಕೆ ತಂಬಿಟ್ಟು ಮಾಡಿಸೋಣ ಅಂತಂದ್ಬಿಟ್ಟು ಮಾಡಿಸ್ತಾ ಇದ್ದೀನಿ. ಬಂದಾಗ ಏನಾದರೂ ಒಂದು ಮಾಡಿಸ್ಕೊಂಡು ಹೋಗ್ತೀನಿ. ಹಂಗಾಗಿ ಸಿಂಪಲ್ಲಾಗಿ ಈ ಟೈಮಲ್ಲಿ ಊರಕ್ಕೆ ತಂಬಿಟ್ಟು ತಿನ್ನೋಣ ಅಂತ ತುಂಬ ಆಸೆ ಆಗ್ತಾಯಿತ್ತು. ಸೊ ಹಂಗಾಗಿ ನಮ್ಮ ಕಡೆ ಬಂದ್ಬಿಟ್ಟು ಈ ಥರ ಪಾಕ ತೆಗೆದು ಅಕ್ಕಿ ಹಸಿಟ್ಟನ್ನ ನಾವು ಹುರಿದ್ಬಿಟ್ಟು ಬೀಸಿರ್ತೀವಿ. ಅದನ್ನು ಇದಕ್ಕೆ ಪಾಕದೊಳಗಡೆ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡಿ ಎಳ್ಳು, ಕೊಬ್ಬರಿ, ಕಳಕಾಯಿ ಬೀಜ ಇವೆಲ್ಲ ಹುರಿದಿಟ್ಕೊಂಡಿರ್ತೀವಿ. ಅದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ ಈ ಥರ ತಿಂದಾಗ ಒಂದು ರುಚಿ ಕೊಡುತ್ತೆ ಮತ್ತು ಆರೋಗ್ಯ ಕೂಡ ಒಳ್ಳೆಯದು, ತುಂಬ ಚೆನ್ನಾಗಿರುತ್ತೆ. ಇದನ್ನು ನಾವು ಊರಕ್ಕೆ ತಂಬಿಟ್ಟು ಅಂತಂದ್ಬಿಟ್ಟು ಕರಿತೀವಿ. ನಮ್ಮ ಕಡೆ ಎಲ್ಲ ಇದು ಚೆನ್ನಾಗಿ ಮೈಸೂರು, ಮಂಡ್ಯ ಕಡೆ ಎಲ್ಲ ಚೆನ್ನಾಗಿ ಮಾಡ್ತಾರೆ ಇದನ್ನು. ಅದಾದಮೇಲೆ ನಾವು ಕೂಡ ಹೊರಟ್ವಿ. ಏಕೆಂದರೆ ಮಧ್ಯಾಹ್ನ ಸಂಜೆ ಒಳಗಡೆ ಹೊರಟ್ಬಿಡೋಣ ಅಂತಂದ್ಬಿಟ್ಟು ಹೊರಟ್ವಿ. ಆದರೆ ಅಲ್ಲಿ ಬಸ್ ಸ್ಟ್ಯಾಂಡಲ್ಲೆಲ್ಲ ನನಗೆ ವೀಡಿಯೋ ತೆಗಿಲಿಕ್ಕಾಗಲಿಲ್ಲ. ಯಾಕೆಂತಂದರೆ ಎಷ್ಟು ರಶ್ ಅಂತಂದರೆ ಸಿಕ್ಕಾಪಟ್ಟೆ ಹಾಲಿಡೇಸ್ ಬಂದಿರ್ತಾರಲ್ಲ, ಹಂಗಾಗಿ ತುಂಬಾ ರಶ್ ಇತ್ತು. ಬಸ್ಸು ಸಿಗೋಕ್ಕೆ 1 ಅವರ್ ನಿಂತ್ಕೊಂಡು ಕಾದಿದ್ದೀವಿ. ಅದಾದಮೇಲೆ ಅಲ್ಲಿಂದ ಬಂದು ಮನೆಗೆ ಆಟೋ ಹಿಡ್ಕೊಂಡು ಅಲ್ಲಿಂದ ಬರೋಷ್ಟೊತ್ತಿಗೆ ಲಗೇಜ್ ಬೇರೆ ಇತ್ತಲ್ಲ, ಮಕ್ಕಳು ಬೇರೆ ಒಂದು ಕಡೆ ಓಡ್ತಾ ಇರ್ತಾರೆ. ಎಲ್ಲರನ್ನೂ ಕಂಟ್ರೋಲ್ ಮಾಡ್ಕೊಂಡು ಬರೋಷ್ಟೊತ್ತಿಗೆ ತುಂಬ ಹೊತ್ತಾಯಿತು ನಾವು ಮನೆಗೆ ಬಂದು. ಸೊ ಅದಾದಮೇಲೆ ಬಂದ ತಕ್ಷಣ ಮಕ್ಕಳಿಗೆಲ್ಲ ಫ್ರೆಶ್ ಅಪ್ ಮಾಡಿಬಿಟ್ಟು ಇವರು ಕೂಡ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ನಾವು ಒಂದು ಕಡೆ ಲಗೇಜೆಲ್ಲ ಕ್ಲೀನ್ ಮಾಡಿಕೊಂಡು ನೈಟು ಸ್ವಲ್ಪ ಹೊರಗಡೆನೇ ಊಟ ತೊಗೊಂಡ್ಬಿಟ್ಟು ತಿಂದ್ಬಿಟ್ಟು ಮಲ್ಕೊಂಡಿದ್ದಾಯಿತು. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಬ್ಲಾಗು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.